ಜಾಗತಿಕ ಯುದ್ಧದ ಕಾರಣ ಅನೇಕ ಭಾರತೀಯರಿಗೆ ಸಂಕಷ್ಟ ಉಂಟಾಗಿದೆ. ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದುಬೈ, ಬಹರೇನ್, ಕುವೈತ್ನಿಂದ ವಿಮಾನ ಹಾರಾಟ ರದ್ದಾಗಿದೆ. ಕುವೈಟ್ನಿಂದ ಭಾರತಕ್ಕಿದ್ದ ವಿಮಾನ ರದ್ದು, ಬಹರೇನ್ನಿಂದ ಭಾರತಕ್ಕಿದ್ದ ವಿಮಾನ ರದ್ದು. ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯರಿಗೂ ಕೂಡ ಸಂಕಷ್ಟ. ದುಬೈ, ಬಹರೇನ್, ಕುವೈಟ್ನಿಂದ ವಿಮಾನ ಹಾರಾಟ ರದ್ದಾಗಿದೆ. ಭಾರತಕ್ಕೆ ಬರಬೇಕಾದ ಅನೇಕರ ಟಿಕೆಟ್ ರದ್ದು, ಭಾರತದಿಂದಲೂ ವಿಮಾನ ರದ್ದು. ಭಾರತೀಯರು ಸುರಕ್ಷಿತರಾಗಿದ್ದಾರೆ, ಯಾವುದೇ ಆತಂಕ ಬೇಡ, ರಾಯಭಾರಿ ಅಧಿಕೃತಪಡಿಸಿದೆ. ಅಮೆರಿಕದ ಮಿಲಿಟರಿ ಬೇಸ್ಗಳಿಗೆ ಮಾತ್ರ ಹಾನಿ. ಎಲ್ಲೆಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ಗಳಿತ್ತು ಅಲ್ಲಿಗೆ ದಾಳಿಯಾಗಿದೆ. ಯುದ್ಧ ಭೀತಿ ಅನೇಕ ಭಾರತೀಯರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಅದೃಷ್ಟವಶಾತ್ ಯಾವುದೇ ಭಾರತೀಯರಿಗೂ ಪ್ರಾಣಾಪಾಯ ಇಲ್ಲವಾಗಿದ್ದಲ್ಲಿ ನಿಜಕ್ಕೂ ಕೂಡ ಭಾರತೀಯರಿಗೆ ಸಂತೋಷ. ದುಬೈ, ಬಹರೇನ್, ಕುವೈಟ್ನಿಂದ ವಿಮಾನ ಹಾರಾಟ ರದ್ದಾಗಿದೆ. ಭಾರತಕ್ಕೆ ಬರಬೇಕಾದಂತಹ ಅನೇಕರ ಟಿಕೆಟ್ ಕೂಡ ರದ್ದಾಗಿದೆ. ಪ್ರಾಣಾಪಾಯ ಏನು ಸಂಭವಿಸಿಲ್ಲ, ಅದೃಷ್ಟವಶಾತ್. ಇನ್ನು ಮಿಲಿಟರಿ ಬೇಸ್ ಇದ್ದಂತಹ ಪ್ರದೇಶಕ್ಕೆ ಇರಾನ್ ದಾಳಿ ಮಾಡಿತ್ತು. ಆ ಸಂದರ್ಭದಲ್ಲಿ ಆ ಪ್ರದೇಶದ ಆಸುಪಾಸಿನ ಸಂಪತ್ತು ಹಾನಿಯಾಗಿದೆ ಹೊರತಾಗಿ ಯಾವುದೇ ನಾಗರಿಕರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿಂದ ಭಾರತಕ್ಕೆ ಬರ್ತಾ ಇದ್ದಂಥ ವಿಮಾನ ಜೊತೆಗೆ ಇನ್ನೇನು ಟಿಕೆಟ್ ಖರೀದಿ ಮಾಡಿ ಭಾರತಕ್ಕೆ ಯಾತ್ರೆ ಆಗಬೇಕು ಅನ್ನುವಂತಹ ಕುಟುಂಬಗಳು ವಿಮಾನ ಇಲ್ಲದೆ ಕಂಗಾಲಾಗಿದೆ. ಅನೇಕ ಭಾರತೀಯರು ಕಂಗಾಲಾಗಿದ್ದಾರೆ. ಇನ್ನು ಬಹರೇನ್ನಿಂದ ಭಾರತಕ್ಕೆ ಬರಬೇಕಾಗಿದ್ದಂಥ ಪ್ರಯಾಣಿಕರು, ದುಬೈನಿಂದ, ಕುವೈಟ್ನಿಂದ, ಹೀಗೆ ನಾನಾ ದೇಶಗಳಿಂದ, ಇರಾನ್ ಆಸುಪಾಸಿನ ಎಲ್ಲ ಮುಸ್ಲಿಂ ರಾಷ್ಟ್ರದಿಂದ ಭಾರತಕ್ಕೆ ಬರಬೇಕಾದಂತಹ ಪ್ರಯಾಣಿಕರಿಗೆ ಸಂಕಷ್ಟ ಉಂಟಾಗಿದೆ. ಇನ್ನು ಭಾರತದಿಂದ ಇಸ್ರೇಲ್ಗೂ ಕೂಡ ನೇರ ವಿಮಾನಗಳಿಲ್ಲ, ಅದು ಕೂಡ ರದ್ದಾಗಿದೆ. ಭಾರತದಿಂದ ಅಮೆರಿಕಕ್ಕೂ ಕೂಡ ವಿಮಾನಗಳಿಲ್ಲ, ಅದು ಕೂಡ ರದ್ದಾಗಿದೆ. ಎಲ್ಲೆಲ್ಲಿ ಯುದ್ಧ ಭೀತಿಗಳಿದ್ದಾವೋ ಆ ಪ್ರದೇಶದ ವಾಯು ನೆಲೆಯನ್ನು ಬಂದ್ ಮಾಡಲಾಗಿದೆ. ಅಲ್ಲಿ ವಿಮಾನ ಹಾರಾಟ ನಿಷಿದ್ಧ ತಾತ್ಕಾಲಿಕವಾಗಿ. ಯುದ್ಧದ ವಾತಾವರಣ ಮುಗಿಯುವವರೆಗೂ, ಯುದ್ಧದ ವಾತಾವರಣ ತಣಿಯುವವರೆಗೂ ವಿಮಾನ ಹಾರಾಟಗಳು ರದ್ದು ಅಂಥೇಳಿ ಈಗಾಗಲೇ ಎಲ್ಲ ತರಹದ ಕಟ್ಟೆಚ್ಚರಗಳನ್ನು ವಹಿಸಲಾಗಿದೆ. ಇನ್ನು ಜಲಮಾರ್ಗ, ಭೂಮಾರ್ಗ, ವಾಯುಮಾರ್ಗ ಎಲ್ಲ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರ, ಹೈ ಅಲರ್ಟ್. ಒಂದು ಕಡೆ ಜಲಮಾರ್ಗದಲ್ಲಿ ಅಮೆರಿಕದ ಮಿಲಿಟರಿ ಪಡೆಗಳು, ಮತ್ತೊಮ್ಮೆ ಇರಾನ್ನ ಜಲಭಾಗದಲ್ಲಿಯೂ ಕೂಡ ಇರಾನಿಯನ್ ಮಿಲಿಟರಿ ಪಡೆಗಳು ಕೂಡ ಎಲ್ಲ ತರಹದ ತಯಾರಿಯಲ್ಲಿದೆ. ಒಟ್ಟಾರೆ ಇಸ್ರೇಲ್ನ ಜೊತೆಗೂಡಿ ಇರಾನ್ಗೆ ಟ್ರಂಪ್ ದಾಳಿ ಮಾಡಿದರು. ಮಕ್ಕಳು ಸೇರಿ ಇರಾನ್ನಲ್ಲಿ 200 ಮಂದಿ ಸಾವನ್ನಪ್ಪಿದ್ರು. ಅಮೆರಿಕ ನೆಲೆಗಳಿರುವಂಥ 6 ದೇಶಕ್ಕೆ ಇರಾನ್ ಬಾಂಬ್ ಹಾಕ್ತು. ಇಸ್ರೇಲ್ ಮೇಲೂ ಕೂಡ ಕ್ಷಿಪಣಿ ಮಳೆ ಸುರಿಸಿದಂಥ ಇರಾನು ದುಬೈ, ಸೌದಿ, ಬಹರೇನ್, ಕುವೈತಿಗೆ ಇರಾನ್ ದಾಳಿ ಮಾಡಿತು. ಅಲ್ಲಿನ ಮಿಲಿಟರಿ ಬೇಸ್ಗಳ ಮೇಲೆ. ಜಗತ್ತಿನ ಅತಿ ದಟ್ಟಣೆಯ ದುಬೈ ಏರ್ಪೋರ್ಟ್ ಸ್ತಬ್ಧಗೊಂಡಿದೆ. ವಿಶ್ವದ ಎತ್ತರದ ಬುರ್ಜ್ ಕಟ್ಟಡದಿಂದ ಜನ ತೆರವಾಗಿದ್ದಾರೆ. ಮಧ್ಯಪ್ರಾಚ್ಯಕ್ಕೆ ವಿಮಾನ ಸಂಚಾರ ಪೂರ್ಣ ಬಂದಾಗಿದ್ದು ಅನೇಕ ದೇಶಗಳಲ್ಲಿ ಭಾರತೀಯರು ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ಅನೇಕ ಭಾರತೀಯರು ವಿಮಾನವಿಲ್ಲದೆ ಪರದಾಡುವಂತಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.